ಈಗ ಹೇಳ್ದಂಗೆ ಸಿಕ್ಕಾಪಟ್ಟೆ ಟ್ರೋಲ್ಸ್ ಎಲ್ಲ ಆಗ್ತಾ ಇರುತ್ತೆ. ಈಗ ಧಾರಾವಾಹಿಲಿ ಲಾಜಿಕ್ ಇಲ್ಲ ಅಂತ ಸಾಕಷ್ಟು ಜನ ಬೈಯೋದುಂಟು. ನಿಮಗೆ ಪರ್ಸ್ನಲಿ ಏನನ್ಸುತ್ತೆ? ಈಗ ನೀವು ಕೆಲವೊಂದ್ಸಲ ಆ ಲಾಜಿಕ್ ಇಲ್ಲದ ಏನು ದೃಶ್ಯಗಳಿಗೆ ಪಾರ್ಟ್ ಕೂಡ ಆಗಿರ್ಬೋದು. ಇಲ್ಲ, ಒಂದೊಂದ್ಸಲ ಅನಿಸುತ್ತೆ ಮೇಡಮ್. ಆ್ಯಕ್ಚುಲಿ ಈಗ ನಾವು ಮಾಡೋದೆಲ್ಲ ಸರಿಯಾಗಿರುತ್ತೆ, ಇಲ್ಲ ನಾವು ಮಾಡೋದನ್ನ ಎಲ್ಲರೂ ನೋಡಬೇಕು ಅನ್ನೋ ಆ ಒಂದು ಇದು ಕಲ್ಪನೆ ತಪ್ಪು. ಒಂದೊಂದ್ಸಲ ನಮಗೂ ಅನಿಸುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಲಕ್ಷ್ಮೀ ನಿವಾಸದಲ್ಲೇ ತಗೊಂಡ್ರೆ, ಜಾನ್ವಿದು ಅವಳ ಮದುವೆಗೆ ಹೋದಾಗ ನಂದು ಅಳದೇ ಇತ್ತಲ್ವ, ತುಂಬ ಅಳದೇ ಇತ್ತಲ್ವ. ಆ್ಯಂಡ್ ಆಮೇಲೆ ಇವಳು ನನ್ನ ಮಾವನ ಮಗಳು ತನೂ ಬಂದು ಕೇಳ್ತಾ ಇದ್ಲು, ವಿಶ್ವ ಯಾಕೋ ಬೇಜಾರಲ್ಲಿದ್ಯಾ? ನಾನು ಹೇಳ್ತಾನೆ ಇರ್ತಿದ್ದೆ, ಇಲ್ಲ ಯಾಕೂ ಇಲ್ಲ, ಏನೂ ಇಲ್ಲ, ನಾನು ಅವೆಲ್ಲ ಹೇಳೋಕ್ಕಾಗಲ್ಲ ಅಂದ್ಬಿಟ್ಟು ಈ ಥರ ಮಾತಾಡ್ತಿದ್ದೆ. ಈ ಥರ ಸೀನ್ಸ್ಗಳು ತುಂಬ ರಿಪೀಟ್ ಆಗ್ತಿತ್ತು. ನಾನು ಹೇಳಿದೆ ಡೈರೆಕ್ಟ್ರಿಗೆ, ರೂಮಲ್ಲೂ ಅದೇ ಮಾತಾಡ್ತೀನಿ, ಹಾಲಲ್ಲೂ ಅದೇ ಮಾತಾಡ್ತೀನಿ, ಟೆರೆಸ್ ಮೇಲೆ ಹೋದ್ರೆ ಅವಾಗಲೂ ಅದೇ ಮಾತಾಡ್ತಿದ್ದೀನಿ ಅಂತ. ಏನೋ ಡೇಟ್ಸ್ ಬರ್ತಿರ್ತಾನೆ. ಸರಿ, ಬರ್ತಿದೆ, ಶೂಟಿಂಗ್ ಆಗ್ತಿದೆ, ಡೇಟ್ಸ್ಗಳು ಬರ್ತಿದೆ ಎಲ್ಲ. ಬಟ್ ಅದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ನಮಗೆ, ನಾವು ಮಾಡ್ತಿರೋ ಕೆಲಸ ಚೆನ್ನಾಗಾಗ್ತಿದೆ ಅನ್ನೋದು. ಒಂದೊಂದು ಸಲ ಅನಿಸಿದೆ ಆ ಥರ.